ತೀತನಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಈ ದಿನ ಅವನ್ನ ನಿಮಗೆ ಕೊಡಲ್ಪಟ್ಟದ್ದು ಆತನೇ. ಈ ದಿನದಲ್ಲಿ ನಿಮ್ಮನ್ನು ನಡೆಸಲಿಕ್ಕೂ ಸಹ ದೇವರಾಗಿರುವಂಥ ಯೇಸು ಕರ್ತನು ಶಕ್ತರಾಗಿದ್ದಾರೆ. ಓದಿಕೊಂಡಂಥ ವಾಕ್ಯದ ಅನುಸಾರವಾಗಿ ನೋಡುವುದಾದರೆ ನೀವೆಲ್ಲರೂ ಸಹ ಸಮೃದ್ಧಿಯಾದಂಥ ಆಶೀರ್ವಾದವನ್ನು ಹೊಂದಿದವರು. ಎಂತಹ ಸಮೃದ್ಧಿ! ನಾನು ಈ ಕೊರತೆಯಲ್ಲಿದ್ದೇನಲ್ಲ, ಒಂಟಿಗನಾಗಿದ್ದೇನಲ್ಲ, ಮಾತ್ರವಲ್ಲದೆ ಕಳವಳದಲ್ಲಿಯೂ ಮನಸ್ಸೊಲಿಕೆಯಲ್ಲಿ ಇದ್ದೇನೆಂಬುದಾಗಿ ನೀವು ನಿರೀಕ್ಷಿಸ್ತಾ ಇದ್ದೀರಾ. ಆದರೆ ನಿಮ್ಮ ನಿರೀಕ್ಷೆ ಇವುಗಳಲ್ಲ, ಯೇಸು ಕರ್ತನೇ ನಿಮ್ಮ ನಿರೀಕ್ಷೆ ಆಗಬೇಕು. ಯಾಕಂದರೆ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ನಾವು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟು ಎಂಬುದಾಗಿ ಹೇಳಿ. ನೀವು ನೀತಿವಂತರು. ನಿಮ್ಮಲ್ಲಿ ಕೊರತೆಗಳಿದೆಯಾ, ಪಾಪಗಳಿದೆಯಾ, ಬಲಹೀನತೆಗಳಿದೆಯಾ? ಇದೆಲ್ಲವದರ ಮೇಲೆ ಯೇಸು ಕರ್ತನ ರಕ್ತವನ್ನು ಪ್ರೋಕ್ಷಿಸಲ್ಪಡ್ರಿ. ಯೇಸು ಕರ್ತನ ರಕ್ತವು ನಿಮ್ಮನ್ನು ಸಕಲ ಪಾಪಗಳಿಂದ ನಿವಾರಣೆ ಮಾಡಿ ನೀತಿವಂತರನ್ನಾಗಿ ಮಾರ್ಪಡಿಸ್ತದೆ. ನೀವು ನೀತಿವಂತರಾದ ನಂತರದಲ್ಲಿ ನಿತ್ಯ ಜೀವಕ್ಕೋಸ್ಕರವಾಗಿ ಅಪೇಕ್ಷೆ ಪಡಿಸ್ತೀರಾ. ಪಾಪಿಗಳಲ್ಲಿ ನಿತ್ಯ ಜೀವ ಇರೋದಿಲ್ಲ, ಪಾಪದಲ್ಲಿ ಜೀವಿಸುವಂಥವರಲ್ಲೂ ಸಹ ನಿತ್ಯ ಜೀವದ ನಿರೀಕ್ಷೆ ಇರೋದಿಲ್ಲ. ಆದರೆ ನೀವು ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಡುವಾಗ ಸಕಲ ಪಾಪಗಳು ನಿವಾರಣೆ ಆಗ್ತದೆ. ಮಾತ್ರವಲ್ಲದೆ ನಿತ್ಯ ಜೀವವನ್ನೇ ನೀವು ನಿರೀಕ್ಷಿಸುವವರಾಗಿ ಇರ್ತೀರಾ. ನಿತ್ಯ ಜೀವವನ್ನು ನಿರೀಕ್ಷಿಸುವಾಗ ದೇವರಾಗಿರುವಂಥ ಕರ್ತನು ಯೇಸು ಕರ್ತನ ಮುಖಾಂತರವಾಗಿ ನಮ್ಮ ಮೇಲೆ ಪವಿತ್ರಾತ್ಮನನ್ನು ಸಮೃದ್ಧಿಯಾಗಿ ಸುರಿಸ್ತಾರೆ. ಈ ಸಮೃದ್ಧಿಯ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾರೆ. ಪ್ರಿಯರೇ, ನೀವು ಯಾವ ಕೊರತೆಗಳಲ್ಲಿ ಇರುವುದಾದರೂ ಸಹ ಪವಿತ್ರಾತ್ಮನನ್ನ ಮೊದಲು ಪ್ರಾರ್ಥಿಸಿ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿಯೂ ಪವಿತ್ರಾತ್ಮನಿಂದ ಅಭಿಷೇಕಿಸಲಿಕ್ಕೋಸ್ಕರವಾಗಿ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರಿ. ನೀವು ಪವಿತ್ರಾತ್ಮನಿಂದ ತುಂಬಲ್ಪಡುವಾಗ ಆತನು ಅಪರಿಮಿತವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ಪವಿತ್ರಾತ್ಮನು ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಳಲಿಕ್ಕಾಗಿ ಸಹಾಯ ಮಾಡಲಿಕ್ಕೆ ಆತನು ಶಕ್ತನು. ಮಾತ್ರವಲ್ಲದೆ ಪವಿತ್ರಾತ್ಮನು ನಮ್ಮನ್ನು ಎಂದೆಂದಿಗೂ ಸಹ ನಂಬಿಗಸ್ತನಾಗಿ ನಡೆಸುವ ದೇವರಾಗಿದ್ದಾರೆ. ಈ ಪವಿತ್ರಾತ್ಮನನ್ನು ನೀವು ಹೊಂದಿಕೊಳ್ಳಲಿಕ್ಕೂ ಪವಿತ್ರಾತ್ಮನ ಅಭಿಷೇಕದಲ್ಲಿ ನಡೆಯಲಿಕ್ಕೂ ಸಹ ಯಾವ ಕ್ರಯವನ್ನು ಕೊಡಬೇಕಾಗಿಲ್ಲ. ಬದಲಾಗಿ ಯೇಸು ಕರ್ತನ ಮೇಲೆ ಸಂಶಯ ಪಡೆದ ಹಾಗೆ ನೀವು ನಂಬಬೇಕು. ಆತನನ್ನು ನಂಬಿಕೆ ಇಟ್ಟುಕೊಂಡು ನೀವು ಬೇಡಿಕೊಳ್ಳುವುದಾದರೆ ಆತನು ಆತ್ಮನಿಂದಲೂ ಬೆಂಕಿಯಿಂದಲೂ ಸಹ ನಿಮಗೆ ದೀಕ್ಷಾಸ್ಥಾನವನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಪವಿತ್ರಾತ್ಮನ ಅಭಿಷೇಕವನ್ನು ನೀವು ಹೊಂದಿಕೊಳ್ಳುವಾಗ ಈ ಲೋಕದಲ್ಲಿರುವಂತಹ ಯಾವ ವಿಧವಾದಂಥ ಪಿಶಾಚನ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಎಂದಿಗೂ ಸಹ ನಿಮ್ಮನ್ನು ಬೀಳದ ಹಾಗೆ ಪವಿತ್ರಾತ್ಮ ನಿಮ್ಮನ್ನು ಬಲದಿಂದಲೂ ಆತನ ಪರಾಕ್ರಮದಿಂದಲೂ ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ಆದುದರಿಂದಲೇ ಪವಿತ್ರಾತ್ಮನ ಸಮೃದ್ಧಿಗೋಸ್ಕರವಾಗಿ ನೀವು ಬೇಡಿಕೊಳ್ಳ್ರಿ. ನೀವು ಒಪ್ಪಿಸಿಕೊಡುವುದಾದರೆ ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಅಭಿಷೇಕಿಸಿ ಪವಿತ್ರಾತ್ಮನಲ್ಲಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ಮುಖಾಂತರವಾಗಿ ಪವಿತ್ರಾತ್ಮನನ್ನು ಸಮೃದ್ಧಿಯಾಗಿ ಸುರಿಸಿದ್ದರೆಂಬುದಾಗಿ ನಾವು ನಂಬುತ್ತೇವೆ. ನನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತಾ ಇರುವಂತಹ ಈ ಸಹೋದರರನ್ನು ಮುಟ್ರೆ ಅಪ್ಪ, ಅವರು ಪವಿತ್ರಾತ್ಮನಲ್ಲಿ ಅಭಿಷೇಕಿಸಲ್ಪಟ್ಟು ನಿತ್ಯ ಜೀವಕ್ಕಾಗಿ ಅವರ ನಿರೀಕ್ಷೆ ಇಟ್ಟು ನಡೆಯಲಿಕ್ಕಾಗಿ ಕೃಪೆ ಮಾಡ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.